ಕಿತ್ತೋದ ಮೇಲ್ಛಾವಣಿ, ಗೋಡೆಗಳಲ್ಲಿ ಬಿರುಕು ಕೂರ್ಲಿಕ್ಕೆ ಬೆಂಚಿಲ್ಲ, ಸುತ್ತಲೂ ಹೊಲಸು. ಶಾಲೆಗಳು ಬೀಳ್ತಿದ್ರು, ಸಚಿವರು ಸೈಲೆಂಟ್. ಬಡವರ ಮಕ್ಕಳು ಬೆಳಿಬಾರ್ದ? ಮಕ್ಕಳ ಜೀವಕ್ಕಿಲ್ವಾ ಗ್ಯಾರಂಟಿ? ನ್ಯೂಸ್ 18 ಗ್ರೌಂಡ್ ರಿಪೋರ್ಟ್. ಇತ್ತೀಚೆಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದ ಕೋಟೆ ಸರ್ಕಾರಿ ಶಾಲೆಯಲ್ಲಿ ಸಜ್ಜ ಮುರಿದು ಬಿದ್ದು ಮಕ್ಕಳು ಗಂಭೀರವಾಗಿ ಗಾಯಗೊಂಡಿದೆ. ಇಂಥದ್ದೇ ಪರಿಸ್ಥಿತಿ ರಾಜ್ಯದ ಬಹುತೇಕ ಸರ್ಕಾರಿ ಶಾಲೆಗಳಲ್ಲಿ ಇದೆ. ಈ ಘಟನೆ ನಡೆದ ಬಳಿಕವೂ ಕೂಡ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಂತೆ ಕಾಣಿಸ್ತಾ ಇಲ್ಲ. ಯಾಕೆಂದ್ರೆ ನೋವನ್ನ ಅನುಭವಿಸೋರು, ಸಾಯುವಂತವರು ಬಡವ್ರ ಮಕ್ಕಳಲ್ವಾ? ಯಾವುದೇ ಶಾಸಕ, ಅಧಿಕಾರಿ, ಸಚಿವ ಯಾರ ಮಕ್ಕಳು ಅಲ್ವಲ್ಲ. ಸೊ ಹೀಗಾಗಿ ಏನಾದ್ರೂ ಆಗ್ಲಿ ಅನ್ನುವಂತ ರೀತಿಯಲ್ಲಿ ಕಣ್ಣು ಕಿವಿ ಬಾಯಿ ಮುಚ್ಕೊಂಡು ಕೂತ್ಕೊಂಡಿದ್ಯಾ ಸರ್ಕಾರ ಅಂತ. ಹೀಗಾಗಿ ಸರ್ಕಾರದ ಕಣ್ಣು ತೆರೆಸುವಂತ ದೃಷ್ಟಿಯಿಂದ ನ್ಯೂಸ್ 18 ಕನ್ನಡ ರಾಜ್ಯ ಸರ್ಕಾರಿ ಶಾಲೆಗಳ ಸ್ಥಿತಿಗತಿ ಕುರಿತು ಮೆಗಾ ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡ್ತಾ ಇದೆ. ಹಾಗೆ ಯಾವ್ಯಾವ ಜಿಲ್ಲೆಯಲ್ಲಿ ಯಾವ್ಯಾವ ರೀತಿಯಾಗಿ ಪರಿಸ್ಥಿತಿ ಇದೆ ಅನ್ನುವಂಥದ್ರ ಬಗ್ಗೆ ನಿಮಗೆ ಬೆಳಗ್ಗೆಯಿಂದಲೂ ಕೂಡ ಮಾಹಿತಿಯನ್ನ ಕೊಡ್ತಾ ಇದ್ವಿ. ಕಲಬುರಗಿ ಆಗಿರ್ಬೋದು, ಕೊಪ್ಪಳ, ರಾಯಚೂರು, ಈ ರೀತಿಯಾಗಿ ಆಲ್ಮೋಸ್ಟ್ ಚಾಮರಾಜನಗರ ಜಿಲ್ಲೆ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಇದೇ ಪರಿಸ್ಥಿತಿ ಇದೆ. ರಾಜ್ಯದಲ್ಲಿ ಯಾರಿಗೂ ಬೇಡವಾದ್ರ ಬಡವರ ಮಕ್ಕಳು ಅನ್ನುವಂಥ ಪ್ರಶ್ನೆ ಇದರ ಮುಖಾಂತರ ನಾವು ಎತ್ತುತ್ತಾ ಇರುವಂಥದ್ದು. ಯಾಕೆಂದ್ರೆ ಸರ್ಕಾರಿ ಶಾಲೆಯಲ್ಲಿ ಯಾರು ಓದ್ತಾರೆ ಹೇಳಿ? ಇಂಥ ದುಸ್ಥಿತಿಯನ್ನ ಇಟ್ಕೊಂಡು ಯಾವುದೇ ಮೂಲಭೂತ ಸೌಕರ್ಯಗಳಿಲ್ಲ. ಕಟ್ಟಡ ಇದ್ರೆ ಟೀಚರ್ ಇರಲ್ಲ, ಟೀಚರ್ ಇದ್ರೆ ಕೊಠಡಿಗಳಿರಲ್ಲ, ಟಾಯ್ಲೆಟ್ ಇರಲ್ಲ, ಕುಡಿಯುವ ನೀರಿನ ವ್ಯವಸ್ಥೆ ಸರಿಯಾಗಿರೋದಿಲ್ಲ. ಎಲ್ಲವೂ ಕೂಡ ಅವ್ಯವಸ್ಥೆಯ ಆಗರ ಆಗಿರುವಂಥದ್ದು. ಬಡವರ ಮಕ್ಕಳು ಅಂದ್ರೆ ಕವಡೆ ಕಾಸಿನ ಕಿಮ್ಮತ್ತು ಇಲ್ವಾ ಸರ್ಕಾರಕ್ಕೆ? ಬಡವರ ಮಕ್ಕಳು ಸತ್ರೆ ಸಾಯ್ಲಿ ಅಂತ ಇದೆಯಾ ಸರ್ಕಾರ? ಬಡವರ ಮಕ್ಕಳು ಓದುವಂತ ಶಾಲೆಗಳು ಸಾವಿನ ಕೂಪಗಳ. ಈಗ್ಲೋ ಆಗ್ಲೋ ಬೀಳುವಂತಿದ್ದಾವೆ ಸರ್ಕಾರಿ ಶಾಲೆಗಳು. ಅದು ಒಂದೋ ಎರಡೋ ಶಾಲೆನೋ ಆಗಿದ್ರೆ ಒಂಥರ, ಒಂದೊಂದು ಜಿಲ್ಲೆಯಲ್ಲೂ ಕೂಡ ಹತ್ತತ್ರ ಒಂದು 300-400 ಶಾಲೆಗಳ ಪರಿಸ್ಥಿತಿ ಹಂಗಿದೆ. ರಾಜ್ಯದ ಸರ್ಕಾರಿ ಶಾಲೆಗಳ ಸ್ಥಿತಿಯ ದೇವರಿಗೆ ಪ್ರೀತಿ. ಕಿತ್ತೋದ ಮೇಲ್ಛಾವಣಿ, ಬೆರುಕು ಬಿಟ್ಟ ಗೋಡೆಗಳು, ಕೂರ್ಲಿಕ್ಕೆ ಬೆಂಚ್ ಇಲ್ಲ, ಅಗತ್ಯಕ್ಕೆ ತಕ್ಕಷ್ಟು ಕೋಣೆಗಳಿಲ್ಲ. ಜಗುಲಿ, ಮರದ ಕೆಳಗಡೆ ಎಲ್ಲೆಂದರಲ್ಲಿ ಪಾಠ ಪ್ರವಚನ. ರಾಜ್ಯದ ಗಡಿಭಾಗದ ಶಾಲೆಗಳಲ್ಲೇ ಸಮಸ್ಯೆ ಹೆಚ್ಚಾಗಿರುವಂಥದ್ದು. ಅಪಾಯದ ಅಡಿಯಲ್ಲಿ ಕೂತು ಪಾಠವನ್ನ ಕೇಳಬೇಕಾಗಿದೆ. ಪಾಪ ಮಕ್ಕಳ ಪರಿಸ್ಥಿತಿ ಅದು. ಯಾವ ಕ್ಷಣದಲ್ಲಿ ಏನು ಬೇಕಾದರೂ ಆಗಬಹುದು. ಸರ್ಕಾರಿ ಶಾಲೆಗಳ ಮಕ್ಕಳ ಸಮಸ್ಯೆಗಳ ಅನಾವರಣ. ರಾಜ್ಯದ ಗಡಿಭಾಗದ ಶಾಲೆಗಳಲ್ಲೇ ಸಮಸ್ಯೆ ಹೆಚ್ಚಾಗಿ ಕಾಡ್ತಾ ಇರುವಂಥದ್ದು. ಮಕ್ಕಳ ಜೀವಕ್ಕಿಲ್ವಾ ಗ್ಯಾರಂಟಿ? ನ್ಯೂಸ್ 18 ಇದರ ಬಗ್ಗೆ ಸರ್ಕಾರದ ಕಣ್ತೆರೆಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಹತ್ತತ್ರ ಒಂದು 13,000ಕ್ಕೂ ಹೆಚ್ಚಿನ ಶಾಲೆಗಳ ಪರಿಸ್ಥಿತಿ ಈ ರೀತಿಯಾಗಿರುವಂಥದ್ದು ರಾಜ್ಯದಲ್ಲಿ. ಬೆಳಗ್ಗೆಯಿಂದ ತೋರಿಸ್ತಾ ಇದ್ವಿ. ಕಲಬುರಗಿಯಲ್ಲಂತೂ ಆ ಒಂದು ಶಾಲೆ ತೋರಿಸ್ತಾ ಇದ್ವಿ ನಿಮಗೆ. ಆ ಶಾಲೆನ ಮೂಗು ಮುಚ್ಕೊಂಡು ಒಳಗಡೆ ಹೋಗ್ಬೇಕು, ಆ ಶಾಲೆ ಒಳಗಡೆ ಹೋಗ್ಬೇಕು ಅಂದರೆ. ಆದರೆ ಆ ಶಾಲೆಯ ಮುಂಭಾಗ ಮಾತ್ರ ಕೈ ಮುಗಿದು ಒಳಗೆ ಬಾ ಅಂತಿದೆ. ಅದನ್ನು ಚೇಂಜ್ ಮಾಡಬೇಕಾಯ್ತು ಅವರು. ಮೂಗು ಮುಚ್ಕೊಂಡು ಒಳಗಡೆ ಬಾ ಅಂತ ಪರಿಸ್ಥಿತಿ ನೋಡಿ ನಿಮಗೆ ತೋರಿಸ್ತಾ ಇದೀವಲ್ಲ. ಇದು ಕಲಬುರಗಿಯ ಶಾಲೆಯ ಪರಿಸ್ಥಿತಿಯನ್ನು ತೋರಿಸ್ತಾ ಇದ್ವಿ ನಿಮಗೆ. ಗಬ್ಬೆದ್ದು ನಾರ್ತಾ ಇತ್ತು ಆ ಶಾಲೆ, ನೋಡ್ಲಿಕ್ಕೂ ಕೂಡ ಆಗೋದಿಲ್ಲ. ಆ ರೀತಿಯಾಗಿರುವಂಥದ್ದು ಶಾಲೆಯ ಪರಿಸ್ಥಿತಿ. ಅಲ್ಲಿ ಬಂದು ಮಾರ್ಕೆಟ್ನವರೆಲ್ಲ ಅಲ್ಲಿ ಗಾಡಿಗಳನ್ನು ನಿಲ್ಲಿಸ್ಕೊತಾರೆ, ಚೀರಾಡ್ತಾರೆ, ಕೂಗಾಡ್ತಾರೆ ತರಕಾರಿ ಮಾರಲಿಕ್ಕೆ. ಅನೈತಿಕ ಚಟುವಟಿಕೆಗಳ ತಾಣ ಆಗಿರುವಂಥದ್ದು ನೋಡಿ ನಿಮ್ಗೆ ತೋರಿಸ್ತಾ ಇದೀವಲ್ಲ. ಅದ್ಯಾವನಾದರೂ ಶಾಲೆ ಅಂತಾರ ಇದನ್ನು ಯಾರಾದರೂ? ಟಾಯ್ಲೆಟ್ ರೂಮ್ಗಿನ್ನ ಕಡೆಯಾಗಿರುವಂಥದ್ದು. ಹೇಳಿಕ್ಕೆ ಬೇಜಾರಾಗುತ್ತೆ ಶಾಲೆಗಳ ಪರಿಸ್ಥಿತಿಯನ್ನು. ಅಷ್ಟು ಅಸಹ್ಯವಾಗಿರುವಂಥದ್ದು ಶಾಲೆಗಳ ಪರಿಸ್ಥಿತಿ. ಕಲಬುರಗಿ ಕಲ್ಯಾಣ ಕರ್ನಾಟಕದ ಕೇಂದ್ರ ಜಿಲ್ಲೆ. ಎಐಸಿಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ, ಪ್ರಿಯಾಂಕ್ ಖರ್ಗೆ ಅವರ ತವರು ಜಿಲ್ಲೆ. ಮಾತೆತ್ತಿದ್ರೆ ಹೇಳ್ತಾ ಇರ್ತಾರೆ ಕಾಂಗ್ರೆಸ್ ನಾಯಕರು, ಬಿಜೆಪಿಯವ್ರಿಗಂತೂ ಕೆಲಸವೇ ಇಲ್ಲ. ಹಿಂದೂ ಮುಸ್ಲಿಂ ಧರ್ಮದ ರಾಜಕೀಯ ಮಾಡ್ತಾರೆ, ಕೋಮು ದ್ವೇಷವನ್ನ ಬಿತ್ತುತ್ತಾರೆ. ನಾವಂಗಲ್ಲ, ಅಭಿವೃದ್ಧಿ 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 ಬಡಾಯಿ ಕೊಚ್ಕೊಳ್ಳೋದಕ್ಕೆ. ಇವ್ರ ಅಭಿವೃದ್ಧಿ ಇದೆ, ಒಂದು ಗ್ಯಾರಂಟಿ ಕೊಡ್ಲಿಕ್ಕಾಗೋದಿಲ್ವಾ ಇದಕ್ಕೆ? ಸರ್ಕಾರಿ ಶಾಲೆಗಳಿಗೆ, ಸರ್ಕಾರಿ ಆಸ್ಪತ್ರೆಗಳಿಗೆ ಇಷ್ಟೋ ಜನ ಬರ್ತಾ ಇದ್ದಾರೆ ಇವಾಗ ಮಕ್ಕಳುಗಳು, ಅವರು ಬರೋದಿಲ್ಲ ಅಷ್ಟೇ. ಹಂಗಾಗೋಗುತ್ತೆ ಪರಿಸ್ಥಿತಿ. ಕುಸಿದು ಬೀಳುವಂತ ಮೇಲ್ಛಾವಣಿ, ಮಳೆ ಬಂದ್ರೆ ಸೋರಿಕೆ. ದುರಸ್ತಿಗೆ ಕಾಯ್ತಾ ಇದ್ದಾವೆ ಕೋಲಾರದಲ್ಲಿ 811 ಶಾಲೆಗಳು. ಕೋಲಾರದ ಪರಿಸ್ಥಿತಿ ನೋಡೋಣ ಈಗ. 811 ಶಾಲೆಗಳು ಕೋಲಾರ ಜಿಲ್ಲೆಯಲ್ಲಿ. 10-20 ಶಾಲೆ ಅಲ್ಲ, 811 ಅಂದರೆ ಲೆಕ್ಕ ಹಾಕೊಳ್ಳಿ. ಕೋಲಾರದಲ್ಲಿ ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ಹೇಗಿರೋಣ ಅಂತ. ಜೀವ ಭಯದಲ್ಲೇ ಬಡವರ ಮಕ್ಕಳ ಪಾಠ ಪ್ರವಚನ. ಕೋಲಾರ ತಾಲೂಕಿನ ಕೂತಾಂಡಹಳ್ಳಿ ಶಾಲೆಯ ದುಸ್ಥಿತಿ 2 ಬಾರಿ ಕುಸಿದು ಬಿದ್ದಿದೆ. ಶಾಲೆಯ ಸಿಮೆಂಟ್ ಪ್ಲಾಸ್ಟಿಂಗ್ ಇರೋದು 2 ಕೊಠಡಿ ಗೋಡೆ, ಬ್ಲ್ಯಾಕ್ ಬೋರ್ಡ್ ಬಿರುಕು ಬಿಟ್ಟಿದೆ.
ಕಳೆದ ವರ್ಷ 25, ಈ ವರ್ಷ ದಾಖಲಾತಿ ಎಷ್ಟಿದೆ? 13. ಯಾವ ಪೋಷಕರು ತಾನೇ ತಮ್ಮ ಮಕ್ಕಳನ್ನ ಕಳಿಸ್ತಾರೆ ಹೇಳಿ? ಗೊತ್ತಿದ್ದು ಯಾರಾದರೂ ನರಕಕ್ಕೆ ತಳ್ತಾರ? ಆ 13 ವಿದ್ಯಾರ್ಥಿಗಳು ಬರ್ತಾ ಇರುವಂಥದ್ದೇ ಹೆಚ್ಚು. ಪಾಪ 13 ವಿದ್ಯಾರ್ಥಿಗಳ ಪರಿಸ್ಥಿತಿ ಹೇಗಿರೋಣ ಕುಟುಂಬದಲ್ಲಿ? ಅಷ್ಟೊಂದು ಕಷ್ಟ ಅನುಭವಿಸ್ತಾ ಇದ್ರೆ ಮಾತ್ರನೇ ಕಳಿಸ್ಲಿಕ್ಕೆ ಸಾಧ್ಯ. ಯಾಕೆ ಕೂಲಿ ನಾಲಿ ಮಾಡ್ತಾ ಇದ್ರು ಕೂಡ ತಮ್ಮ ಮಕ್ಕಳನ್ನ ಪೋಷಕರು ಪ್ರೈವೇಟ್ ಸ್ಕೂಲಿಗೆ ಕಳಿಸ್ತಾರೆ ಅಂದ್ರೆ ಇಂಥ ಕಿತ್ತೋದ್ ಶಾಲೆಗಳಿಗೆ ಯಾರು ತಾನೇ ಕಳಿಸ್ತಾರೆ ಹೇಳಿ? ಯಾಕೆಂದ್ರೆ ಸರ್ಕಾರಕ್ಕಂತೂ ಹೇಳ್ತಾ ಇದ್ನಲ್ಲ, ಕಣ್ಣು ಕಿವಿ ಬಾಯಿ ಮೂಗು ಏನೂ ಇಲ್ಲ, ತಲೆಯಂತೂ ಇಲ್ಲವೇ ಇಲ್ಲ, ಅಂಥ ಪರಿಸ್ಥಿತಿ ಇದೆ. ಎಲ್ಲ ಬಿರುಕು ಬಿಟ್ಟಿದೆ. ಸರಿಯಾಗಿ ಮಳೆ ಬಂದರೆ ಮುಗ್ದೋಯ್ತು ಕತೆ, ಅಲ್ಲಿ ಸೋರುತ್ತೆ. ಯಾವ ಕ್ಷಣದಲ್ಲಿ ಏನಾಗುತ್ತೆ, ಯಾವ್ದು ಬಿದ್ದೋಗುತ್ತೆ ಅಂತ ಗೊತ್ತಾಗೋದಿಲ್ಲ. ಅನಾಹುತ ಸಂಭವಿಸಿದ್ರೆ ಹೊಣೆ ಯಾರು? ಇನ್ಯಾರು ಹೊಣೆ? ಪೋಷಕರು ಹತ್ಕೊಂಡು ಕೂತ್ಕೊಬೇಕಷ್ಟೇ. ಸರ್ಕಾರ ಏನು 5 ಲಕ್ಷ ಘೋಷಣೆ, ಮುಗ್ದೋಯ್ತು. ಬೆಳಗ್ಗಿಂದ ಹೇಳ್ತಾ ಇದ್ವಿ ಗ್ಯಾರಂಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ 5 ಗ್ಯಾರಂಟಿ ಘೋಷಣೆ ಮಾಡಿಬಿಟ್ಟು ಬಡವರ ಉದ್ಧಾರಕ್ಕೆ, ಮಹಿಳೆಯರ ಉದ್ಧಾರಕ್ಕೆ, ಅವರ ಸಬಲೀಕರಣಕ್ಕೆ ಉದ್ದುದ್ದ ಭಾಷಣ ಬಿಗಿತಾರೆ. ಸರ್ಕಾರಿ ಆಸ್ಪತ್ರೆ, ಸರ್ಕಾರಿ ಶಾಲೆ ಅಂದರೆ ಮಾತ್ರ ಮೂಗು ಮುರಿತಾರೆ. ಘೋಷಣೆ ಮಾಡ್ತಾರೆ ತಮ್ಮ ಬಜೆಟ್ಗಳಲ್ಲಿ 35,000 ಕೋಟಿ, 40,000 ಕೋಟಿ, 45,000 ಕೋಟಿ. ಅದರಲ್ಲಿ ಹತ್ತತ್ರ 95% ಈ ಸಂಬಳಕ್ಕೆ ಹೋಗುತ್ತೆ. ಸಂಬಳ ಅದು ಇದು ಅಂತಲೇ ಹೋಗುತ್ತೆ. ಈ ಮೂಲಭೂತ ಸೌಕರ್ಯಗಳಿಗೆ ಮಾತ್ರ 1%, 2%. ಅದರಲ್ಲೂ ಕೂಡ ನುಂಗಿ ನೀರು ಕುಡಿತಾರೆ ದುಡ್ಡನ್ನು. ಅದು ಬಳಕೆ ಆಗ್ತಾ ಇದೆಯಾ? ಅದನ್ನು ಯಾರಾದರೂ ನೋಡ್ತಾ ಇದ್ದಾರಾ? ಬಳಕೆ ಆಗ್ತಾ ಇದೆ, ಅದನ್ನು ಏನಾದರೂ ಮಾಡ್ತಾ ಇದ್ದಾರಪ್ಪ, ಸರಿಪಡಿಸ್ತಾ ಇದ್ದಾರೆ ಅಂತ? ಇಲ್ಲ. ಕಿತ್ತೋದ್ ಕಿಟಕಿ, ಅಲ್ಲಿ ಕಿಟಕಿನೇ ಇಲ್ಲ. ಬೀಳುವಂಥ ಒಂದು 8 ವರ್ಷಗಳಿಂದ ಇದೇ ಥರನೇ ಇದೆ. ಮೇಲ್ಛಾವಣಿ ಕುಸಿದು ಬೀಳುವಂಥ ಒಂದು ಹಂತದಲ್ಲಿದೆ. ಆದ್ದರಿಂದ ಸುಮಾರು ಮಕ್ಕಳೆಲ್ಲ ಇಲ್ಲಿ ಪಾಠ ಕೇಳೋದಕ್ಕೆ ಬರ್ತಾರೆ. ಅವ್ರ ತಲೆ ಮೇಲೆ ಏನಾದರೂ ಕಾಂಕ್ರೀಟು ಜಲ್ಲಿ ಎಲ್ಲರೂ ಬಿದ್ದು ಮತ್ತು ಏನಾದರೂ ಹೆಚ್ಚು ಕಮ್ಮಿ ಅನಾಹುತಗಳಾದರೆ ಇದಕ್ಕೆಲ್ಲ ಮೇಯ್ನ್ ಕಾರಣ BO ಮತ್ತು DD5 ಆಗಿರ್ಬೋದು. ಹಲವಾರು ಬಾರಿ ಅವ್ರ ಗಮನಕ್ಕೆ ತಂದರೂ ಸಹ ಅವರು ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ. ಶಿಕ್ಷಕರು ಏನಿದ್ದಾರೆ ಹಲವಾರು ಬಾರಿ ಲೆಟ್ರ್ಗಳೆಲ್ಲ ಕೊಟ್ಟಿದ್ದಾರೆ ಪತ್ರದ ಮುಖಾಂತರ. ಅವರಾದ್ರೂ ಏನು ಅವ್ರ ಗಮನಕ್ಕೆ ನಮ್ಮ ಗಮನಕ್ಕೆ ಇಲ್ಲ ಅನ್ನೋ ರೀತಿಯಲ್ಲಿ ಇದ್ದಾರೆ. ಹಲವಾರು ಬಾರಿ ಹೋರಾಟಗಳು ಮಾಡ್ತಾ ಇದ್ದೀವಿ, ಸರ್ಕಾರಿ ಶಾಲೆಗಳು ಉಳಿಸಿ, ಸರ್ಕಾರಿ ಶಾಲೆಗಳು ಬೆಳೆಸಿ ಅಂತ. ಆದರೆ ಸರ್ಕಾರಿ ಶಾಲೆಗಳು ಈ ಥರ ಅಧೋಗತಿ ಆಗಿದ್ರೆ ಯಾರು ಕಳಿಸ್ತಾರೆ ಸರ್ಕಾರಿ ಶಾಲೆಗಳ ಮಕ್ಕಳನ್ನ? ಸರ್ಕಾರಿ ಶಾಲೆಗಳೇ ಮುಚ್ತಾ ಇದ್ದೀರಿ ರಾಜ್ಯ ಸರ್ಕಾರ. ಅದರಲ್ಲಿ ಈ ಥರ ಅನಾಹುತಗಳಿದ್ದಾಗ ಮಕ್ಕಳನ್ನ ಯಾರು ಕಳಿಸೋದಕ್ಕೆ ಸಾಧ್ಯ ಆಗ್ತದೆ? ಸರ್ಕಾರಗಳು ಆದೇಶಗಳು ಹೇಳ್ತಾ ಇದೆ, ಸರ್ಕಾರಿ ಶಾಲೆಗಳಿಗೆ ಮಕ್ಕಳನ್ನ ಸೇರಿಸಿ ಆಂದೋಲನಗಳು ಮಾಡಿ ಅಂತೆಲ್ಲ ಹೇಳ್ತಾ ಇದ್ದಾರೆ. ಆದರೆ ಮಕ್ಕಳ ಅವರು ಬಂದು ತಂದೆ ತಾಯಿ ಪೋಷಕರು ಬಂದು ಇಲ್ಲಿ ನೋಡಿದಾಗ ಇಲ್ಲಿನ ವ್ಯವಸ್ಥೆ ನೋಡಿ ಭಯ ಬೀಳ್ತಾ ಇದ್ದಾರೆ. ಆ ಶಾಲೆ ಮೇಲ್ಛಾವಣಿ ಇರ್ಬೋದು, ಆ ಶೌಚಾಲಯ ಇರ್ಬೋದು, ಸುವ್ಯವಸ್ಥಿತವಾಗಿಲ್ಲ. ಹಾಗೆ ಸಹ ಸುತ್ತಲೂ ಕಾಂಪೌಂಡ್ ಸಹ ಶಿಥಿಲಗೊಂಡಿದೆ. ಈ ಶಾಲೆ ಶಿಥಿಲಗೊಂಡಿರೋದ್ರಿಂದ ಯಾವಾಗ ಅವ್ರ ತಲೆ ಮೇಲೆ ಬೀಳ್ತದೆ, ಮಾಸ್ಟರ್ ಕೇಳಿದರೆ ಏನು ಹೇಳ್ತಾರೆ, ನಾವು ಕೊಟ್ಟಿದ್ದೀವಿ ಅರ್ಜಿಗಳು ಆ ಥರ ಈ ಥರ ಅಂತ ಹೇಳಿದಾಗ ಪಂಚಾಯತಿಗೂ ತಿಳಿಸಿದ್ದಾರೆ, ಜಿಲ್ಲಾ ಪಂಚಾಯತಿ ತಿಳಿಸಿದ್ದಾರೆ, ಈ CDPO BO ಆಫೀಸ್ಗೂ ತಿಳಿಸಿದ್ದಾರೆ. ಆದರೆ ಯಾರು ಸಹ ಅದ್ರ ಬಗ್ಗೆ ಕ್ರಮ ಕೈಗೊಳ್ತಾ ಇಲ್ಲ. ಅಲ್ಲಿ ಬಂದು ಜವಾಬ್ದಾರಿತವಾಗಿ ಯಾರಿಗೆ ಅಧಿಕಾರಿಗಳಿರ್ತಾರೆ ಅವರನ್ನು ಕರ್ಕೊಂಬಂದು ಈ ಥರ ಎಲ್ಲ ಮಾಡಿದಾಗ ಆವಾಗ ಪೋಷಕರಿಗೂ ಒಂದು ಆಸೆ ಬರ್ತದೆ. ಆ ಶಾಲೆಯ ಕಿತ್ತೋದ್ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ರ ಬಗ್ಗೆ ನಮ್ಮ ಕೋಲಾರದ ಪ್ರತಿನಿಧಿ ರಘುರಾಜ್ ಅಲ್ಲೊಂದು ಗ್ರೌಂಡ್ ರಿಪೋರ್ಟ್ ಅನ್ನು ಕೊಟ್ಟಿದ್ದಾರೆ, ನೋಡ್ಕೊಳ್ಳೋಣ. ಕೋಲಾರ ಜಿಲ್ಲೆಯಲ್ಲಿ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಶಾಲೆಗಳ ಸ್ಥಿತಿ ನೋಡಿದ್ರೆ ಖಂಡಿತ ಅದು ಅಧೋಗತಿಗೆ ತಲುಪ್ತಾ ಇದೆಯಾ ಅಂತಕ್ಕಂಥ ಒಂದು ಅನುಮಾನ ಕಾಡುತ್ತೆ. ಯಾಕೆಂತ ಹೇಳಿದ್ರೆ ಶಾಲೆಗಳಲ್ಲಿ ಮೂಲಭೂತ ಸೌಲಭ್ಯಗಳಿಲ್ಲ, ಜೊತೆಗೆ ಶಾಲೆಗಳಲ್ಲಿರ್ತಕ್ಕಂಥ ಮೇಲ್ಛಾವಣಿಗಳು ಕುಸಿಯೋ ಹಂತದಲ್ಲಿ ಈಗ ಇರತಕ್ಕಂಥದ್ದು. ನಾವೀಗ ಕೋಲಾರ ತಾಲೂಕಿನ ಕೂತಾಂಡಹಳ್ಳಿ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿರ್ತಕ್ಕಂಥದ್ದು. ನಾನೀಗ ನಿಮಗೆ ತೋರಿಸ್ತಾ ಹೋಗ್ತೀನಿ. ಈ ಒಂದು ಶಾಲೆಯಲ್ಲಿ 2 ಕೊಠಡಿಗಳಿದೆ. ಈಗಾಗಲೇ 2 ಕೊಠಡಿಗಳು ಮೇಲ್ಛಾವಣಿ ಕೂಡ ಕುಸಿಯೋ ಹಂತದಲ್ಲಿ ಇರ್ತಕ್ಕಂಥದ್ದು. ನಿಮ್ಮನ್ನು ತೋರಿಸ್ತಾ ಇರ್ತಕ್ಕಂಥದ್ದು ಕಳೆದ ಒಂದು 2 ವಾರಗಳ ಹಿಂದೆ ಕುಸಿದಿರ್ತಕ್ಕಂಥ ಒಂದು ಮೇಲ್ಛಾವಣಿ ಇದು. ಈ ಒಂದು ಶಾಲೆಯಲ್ಲಿರ್ತಕ್ಕಂಥ ಮೇಲ್ಛಾವಣಿ ಏನಿದೆ ಅದು 2 ವಾರಗಳ ಹಿಂದೆ ಕುಸಿತ ಆಗಿರ್ತಕ್ಕಂಥದ್ದು. ಅವತ್ತು ಭಾನುವಾರ ಆಗಿರೋ ಕಾರಣಕ್ಕಾಗಿ ಅವತ್ತು ಶಾಲೆಗೆ ಮಕ್ಕಳು ಬಂದಿಲ್ಲ. ಹಾಗಾಗಿನೇ ಈ ಒಂದು ಶಾಲೆಯಲ್ಲಿ ಏನಾದರೂ ಅವತ್ತು ಮಕ್ಕಳಿದ್ರೆ ಖಂಡಿತ ಒಂದು ಅನಾಹುತ ಆಗ್ತಾ ಇತ್ತು. ನೀವು ಗಮನಿಸ್ಬೋದು ಯಾವ ರೀತಿಯಲ್ಲಿ ಇಲ್ಲಿ ಏನು ಸಿಮೆಂಟ್ನ ಒಂದು ಪ್ಲಾಸ್ಟಿಂಗ್ ಕಿತ್ತು ಬಂದಿರತಕ್ಕಂಥದ್ದು, ಮತ್ತು ಗಮನಿಸ್ಬೋದು ಹಿಂದೆ ಹಾಕಿರ್ತಕ್ಕಂಥ ಒಂದು ಕಾಂಕ್ರೀಟ್ನ ಒಂದು ಕಂಬಿಗಳು ಈಗಾಗಲೇ ಕಾಣಿಸ್ತಾ ಇದೆ. ಹಾಗಾಗಿನೇ ಸರ್ಕಾರಿ ಶಾಲೆಗಳಲ್ಲಿ ಒಂದು ಮೂಲಭೂತ ಸೌಕರ್ಯಗಳ ಒಂದು ಕೊರತೆ ಈಗಾಗಲೇ ಎದ್ದು ಕಾಣ್ತಾ ಇರೋದ್ರಿಂದ ಸರ್ಕಾರಿ ಶಾಲೆಗಳನ್ನು ಮತ್ತಷ್ಟು ಒಂದು ಉನ್ನತ ಮಟ್ಟಕ್ಕೆ ಏರಿಸಬೇಕಾಗಿರ್ತಕ್ಕಂಥ ಸರ್ಕಾರದ ಅನುದಾನಗಳು ಎಲ್ಲಿ ಹೋಗ್ತಾ ಇದೆ ಅಂತಕ್ಕಂಥ ಒಂದು ಅನುಮಾನ ಈಗ ಕಾಡ್ತಾ ಇರತಕ್ಕಂಥದ್ದು. ಹಾಗಾಗಿನೇ ಗ್ರಾಮೀಣ ಭಾಗದ ಶಾಲೆಗಳಲ್ಲಿ ನಾವು ಗಮನಿಸ್ಬೋದು ದಾಖಲಾತಿ ಪ್ರಮಾಣ ಏನಿದೆ ವರ್ಷದಿಂದ ವರ್ಷಕ್ಕೆ ಕಡಿಮೆ ಆಗ್ತಾ ಇದೆ. ನೀವು ಗಮನಿಸ್ಬೋದು ಬೋರ್ಡ್ನಲ್ಲೂ ಕೂಡ ಈಗಾಗಲೇ ಬಿರುಕು ಬಿಟ್ಟಿರ್ತಕ್ಕಂಥದ್ದು. ಈ ಒಂದು ಗೋಡೆ ಕೂಡ ಇದೀಗ ಕುಸಿಯ ಅಂತ ಒಂದು ಭೀತಿ ಈಗ ಈ ಒಂದು ಶಾಲೆಗೆ ಕಾಡ್ತಾ ಇರ್ತಕ್ಕಂಥದ್ದು. ಮತ್ತು ಕಳೆದ ವರ್ಷ ಈ ಒಂದು ಶಾಲೆಯಲ್ಲಿ ಸುಮಾರು 25 ಜನ ಮಕ್ಕಳು ದಾಖಲಾತಿಯನ್ನು ಪಡ್ಕೊಂಡಿದ್ರು. ಆದರೆ ಈ ವರ್ಷ 13 ಮಕ್ಕಳು ಮಾತ್ರ ಇರ್ತಕ್ಕಂಥದ್ದು. ಹಾಗಾಗಿನೇ ಗ್ರಾಮೀಣ ಭಾಗದ ಶಾಲೆಗಳಿಗೆ ಮತ್ತಷ್ಟು
ಇನ್ನಷ್ಟು ಒಂದು ಉತ್ತೇಜನ ಸಿಗಬೇಕಾಗಿರ್ತಕ್ಕಂಥದ್ದು. ಆದರೆ ಈ ಒಂದು ಶಾಲೆಗಳಲ್ಲಿ ಇವರೊಂದು ಮೂಲಭೂತ ಸೌಕರ್ಯಗಳ ಸಮಸ್ಯೆ ಅತಿ ಹೆಚ್ಚಾಗಿ ಕಾಡ್ತಾ ಇರೋ ಕಾರಣಕ್ಕಾಗಿ ಸರ್ಕಾರಿ ಶಾಲೆಗಳಲ್ಲಿ ಒಂದು ದಾಖಲಾತಿ ಪ್ರಮಾಣ ಕೂಡ ಕಡಿಮೆ ಆಗ್ತಾ ಇದೆ. ಹಾಗಾಗಿನೇ ಸರ್ಕಾರಿ ಶಾಲೆಗಳಲ್ಲಿ ದಾಖಲಾತಿ ಪ್ರಮಾಣ ಹೆಚ್ಚಬೇಕು ಅಂತ ಹೇಳಿದ್ರೆ ಅಲ್ಲಿರ್ತಕ್ಕಂಥ ಮೂಲಭೂತ ಸಮಸ್ಯೆಗಳು ಪರಿಹಾರ ಆಗಬೇಕು. ಜೊತೆಗೆ ಈ ಥರ ಮೇಲ್ಛಾವಣಿ ಕುಸಿಯುವಂತಹ ಒಂದು ಭೀತಿ ಇರತಕ್ಕಂಥ ಶಾಲೆಗಳಲ್ಲಿ ಏನಾದರೂ ಅನಾಹುತ ಆಗಿ ಆ ಶಾಲೆಗಳಲ್ಲಿ ಮಕ್ಕಳಿದ್ದಂಥ ಸಮಯದಲ್ಲಿ ಮೇಲ್ಛಾವಣಿ ಕುಸಿತ ಆದರೆ ಆ ಒಂದು ಸಮಯದಲ್ಲಿ ಆ ಜವಾಬ್ದಾರಿ ಯಾರು, ಮತ್ತು ಮಕ್ಕಳಿಗೆ ಏನಾದರೂ ಒಂದು ಪ್ರಾಣಾಪಾಯ ಆದರೆ ಅಂಥ ಜವಾಬ್ದಾರಿ ಯಾರು ತೆಗೆದುಕೊಳ್ತಾರೆ. ಮತ್ತು ಕೋಲಾರ ಜಿಲ್ಲೆಯಲ್ಲಿ ನೂರಾರು ಸರ್ಕಾರಿ ಶಾಲೆಗಳು ದುರಸ್ತಿ ಆಗಬೇಕಾಗಿದೆ. ಆದರೂ ಕೂಡ ವರ್ಷದಿಂದ ವರ್ಷಕ್ಕೆ ನಾವು ಕಾಮಗಾರಿಗಳನ್ನು ಮಾಡ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನು ಅಧಿಕಾರಿಗಳು ಹೇಳ್ತಾರೆ. ಆದರೆ ಅದು ಎಷ್ಟು ಪ್ರಮಾಣದಲ್ಲಿ ಆಗ್ತಾ ಇದೆ ಅಂತ ಹೇಳಿದ್ರೆ ಖಂಡಿತ ಬೆರಳೆಣಿಕೆ ಶಾಲೆಗಳು ಮಾತ್ರ ದುರಸ್ತಿ ಆಗ್ತಾ ಇದೆ. ಹಾಗಾಗಿನೇ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಶಾಲೆಗಳ ಒಂದು ಸಮಸ್ಯೆಯನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು ಮತ್ತು ಶಿಕ್ಷಣ ಇಲಾಖೆ ಗಂಭೀರವಾಗಿ ಪರಿಗಣಿಸಬೇಕು ಅಂತ ಒತ್ತಾಯ ಗ್ರಾಮಸ್ಥರದಾಗಿರ್ತಕ್ಕಂಥದ್ದು. ರಘುರಾಜ್, ನ್ಯೂಸ್ 18, ಕೋಲಾರ.